ಹಲೋ ಸ್ಟೂಡೆಂಟ್ಸ್, ದಿ ಲಾಸ್ಟ್ ಪ್ರಿವಿಯಸ್ ಕ್ಲಾಸಸ್ ನಾವು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಅಂತೇಳಿ ಫಸ್ಟ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕಸ್ಟಮರ್, ಮೀನಿಂಗ್ ಆಫ್ ಕಸ್ಟಮರ್, ಡೆಫಿನೇಷನ್ಸ್ ಆಫ್ ಕಸ್ಟಮರ್ ಆ್ಯಂಡ್ ಕಸ್ಟಮರ್ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್, ಕಸ್ಟಮರ್ ರಿಲೇಷನ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಅಂತೇಳಿ ಡಿಸ್ಕಸ್ ಮಾಡೋಕಂತೇಳಿ ಫಸ್ಟ್ ಚಾಪ್ಟರ್ ಸಿಲೆಬಸನ್ನು ಸ್ಟಡಿ ಮಾಡಿದ್ವಿ. ಈಗ ಅದರಲ್ಲಿ ಫಸ್ಟ್ ಪಾರ್ಟನ್ನು ಡಿಸ್ಕಸ್ ಮಾಡಿದ್ವಿ. ಬ್ಯಾಂಕ್ ಆ್ಯಂಡ್ ಬ್ಯಾಂಕರ್ ಅನ್ನೋದ್ರಲ್ಲಿ ಬ್ಯಾಂಕ್ ಅನ್ನೋ ವರ್ಡ್ ಹೆಂಗಿತ್ತು ಅಂತ. ಎ ಅಂದರೆ ಅಕ್ಸೆಪ್ಟ್, ಎ ಅಂದರೆ ಸೊ ಬಿ ಅಂತಂದರೆ ಬಿಸ್ನೆಸ್ ಅಂತೇಳಿ, ಎ ಅಂದರೆ ಅಕ್ಸೆಪ್ಟಿಂಗ್ ಡೆಪಾಯಿಟ್ ಅಂತೇಳಿ, ಎನ್ ಅಂದರೆ ನೆಗೋಷಿಯೇಷನ್ ಅಂತೇಳಿ, ಕೆ ಅಂತಂದರೆ ಕೀಪಿಂಗ್ ಕಾನ್ಫಿಡೆನ್ಷಿಯಲ್ ಆಫ್ ದಿ ಕಸ್ಟಮರ್ ಅಕೌಂಟ್ಸ್ ಅಂತೇಳಿ ಡಿಸ್ಕಸನ್ನು ಮಾಡಿದ್ವಿ. ಅದೇ ರೀತಿ ಆರಿಜಿನ್ ಆಫ್ ದಿ ವರ್ಡನ್ನು ಡಿಸ್ಕಸ್ ಮಾಡಿದ್ವಿ. ಹೌದ್ರ ಹೆಂಗೆ ಬಂತು ಬ್ಯಾಂಕ್ ಅಮ್ಮ ವರ್ಡ್, ಆ ರೀತಿ ಆರಿಜಿನ್ ಆಯ್ತು ಅಂತ ಡಿಸ್ಕಸನ್ನು ಮಾಡಿದ್ವಿ. ಬ್ಯಾಂಕ್ ಇಸ್ ಡಿರೈವ್ಡ್ ಫ್ರಮ್ ದಿ ಇಟಾಲಿಯನ್ ವರ್ಡ್ ಬ್ಯಾಂಕು, ದಟ್ ಮೀನ್ಸ್ ಹೀಪ್ ಆಫ್ ಮನಿ. Bank is derived from the French word bancas or banque, that means a bench, a place where the valuables are kept. Bank is derived from the German word bank, B-A-N-C, bank, that means is a joint stock fund or common fund raised from the public ಅಂತ ಡಿಸ್ಕಸ್ ಮಾಡಿದ್ವಿ. ಸೊ the bank is associated with the German word bank is associated with the English word bank. The English word bank is an institution accepting money as a ಡೆಪಾಸಿಟ್ ಫಾರ್ ಲೆಂಡಿಂಗ್ ಅಂತೇಳಿ ಲಾಸ್ಟ್ ಕ್ಲಾಸ್ ನಾವು ಡಿಸ್ಕಸನ್ನು ಮಾಡಿದ್ವಿ. ಇಲ್ಲಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಬ್ಯಾಂಕ್ ಅಂತೇಳಿ ಲಾಸ್ಟ್ ಕ್ಲಾಸ್ ನಾವು ಡಿಸ್ಕಸನ್ನು ಮಾಡಿದ್ವಿ. ಬ್ಯಾಂಕಿಂಗ್ ಈಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ದೇ ಅಕ್ಸೆಪ್ಟ್ ದಿ ಡೆಪಾಸಿಟ್ಸ್ ಆಫ್ ಮನಿ ಫ್ರಮ್ ದಿ ಪಬ್ಲಿಕ್. Accepting the deposits of money from the public for the purpose of lending or investment and repayable on demand by checks, drafts, order or and also including subsidiary services ಅಂತ ಹೇಳಿದಾಗ, ಬ್ಯಾಂಕ್ ಈಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ದೇ ಅಕ್ಸೆಪ್ಟ್ ದಿ ಡೆಪಾಸಿಟ್ಸ್ ಆಫ್ ಮನಿ ಫ್ರಮ್ ದಿ ಪಬ್ಲಿಕ್ ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟ್ಮೆಂಟ್. ಲೆಂಡಿಂಗ್ ಮಾಡ್ಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋ ಉದ್ದೇಶಕ್ಕೋಸ್ಕರ ಪಬ್ಲಿಕ್ನ ಡೆಪಾಸಿಟನ್ನು ಮಾಡಿರ್ತೀವಿ. ಅವರು ಯಾವಾಗ ಹಣ ವಾಪಸ್ ಕೇಳ್ತಾರೆ ಅವಾಗ ಇನ್ ದಿ ಫಾರ್ಮ್ ಆಫ್ ಚೆಕ್, ಡ್ರಾಫ್ಟ್ ಆರ್ಡರ್ ಮೂಲಕ ವಾಪಸ್ಸನ್ನು ಕೊಡ್ತೀವಿ. ಅದ್ರ ಜೊತೆಗೆ ಸಬ್ಸಿಡಿಯರಿ ಸರ್ವಿಸನ್ನು ಪರ್ಫಾರ್ಮ್ ಮಾಡೋದು ಬ್ಯಾಂಕ್ ಅಂತ ಹೇಳಿದ್ವಿ. ಏಜೆಂಟ್ ಸರ್ವಿಸ್ ಮತ್ತು ಜನರಲ್ ಲಿಟಿಟಿ ಸರ್ವಿಸ್ ಅಂತೇಳಿ ಲಾಸ್ಟ್ ಲೆಸನ್ ಡಿಸ್ಕಸ್ ಮಾಡಿದ್ವಿ. ಅದೈತೆ ಒಂದು ಡೆಫಿನೇಷನ್ ಸಹಿತ ಸ್ಟಡಿ ಮಾಡಿದ್ವಿ. ಅಕಾರ್ಡಿಂಗ್ ಟು ದಿ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಆಫ್ 1949 ಡಿಫೈನ್ಸ್ ಬ್ಯಾಂಕಿಂಗ್ ಕಂಪನಿ ಆಸ್ ಎನಿ ಕಂಪನಿ ವಿಚ್ ಟ್ರಾನ್ಸಾಕ್ಟ್ಸ್ ದಿ ಬಿಸಿನೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಭಾರತದಲ್ಲಿ ವ್ಯವಹರಿಸಿದ ಬ್ಯಾಂಕ್ಗಳಿಗೆ ಈ ಕಾನೂನು ಅನ್ವಯವಾಗುತ್ತೆ ಅಂತೇಳಿ ಸ್ಟಡಿ ಮಾಡಿದ್ವಿ. ಸೊ ದ ಸೇಮ್ ಆ್ಯಕ್ಟ್, ದ ಕಂಪನೀಸ್ ಆ್ಯಕ್ಟ್, ಬ್ಯಾಂಕಿಂಗ್ ಕಂಪನೀಸ್ ಆ್ಯಕ್ಟ್ ಆಸ್ ಡಿಫೈನ್ಡ್ ಬೈ accepting banking as the accepting for the purpose of lending or investment of deposits of money from the public, repayable on demand or otherwise, withdrawable by checks, draft, order or otherwise, and include subsidiary service ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ನಾವು ಸಹಿತ ಡಿಸ್ಕಸನ್ನು ಮಾಡಿದ್ವಿ. ಹೌದ್ರಾ? ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಅಂತ ಸಹಿತ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನಾವು ಏನು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಹೇಳಿದ್ವು, ಒನ್ ಬೈ ಒನ್ ಸೆಂಟೆನ್ಸ್ ಹೇಳ್ತಾ ಹೋದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಅಂತೇಳಿ ಕರಿತೀವಿ. ಒನ್ ಫಸ್ಟ್ ಕ್ಯಾರೆಕ್ಟರ್ ರಿಸೀವಿಂಗ್ ಆಫ್ ಡೆಪಾಸಿಟ್ಸ್ ಇನ್ ದಿ ಫಾರ್ಮ್ ಆಫ್ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್ಸ್ ಅಕೌಂಟ್, ರೆಕರಿಂಗ್ ಡೆಪಾಸಿಟ್ಸ್ ಅಕೌಂಟ್ ಅಂತೇಳಿ. ಸೆಕೆಂಡ್ ಒನ್ ಲೆಂಡಿಂಗ್ ಆಫ್ ಫಂಡ್ಸ್ ಇನ್ ದಿ ಫಾರ್ಮ್ ಆಫ್ ಲೋನ್ಸ್, ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತೇಳಿ. ಥರ್ಡ್ ಒನ್ ಅಲೋಯಿಂಗ್ ವಿತ್ಡ್ರಾಯಬಲ್ ಇನ್ ದಿ ಫಾರ್ಮ್ ಆಫ್ ಚೆಕ್ಸ್, ಡ್ರಾಫ್ಟ್ಸು, ಆರ್ಡರ್ ಅಂತೇಳಿ. ಸೊ ಅದೇ ರೀತಿ ಬ್ಯಾಂಕಿಂಗ್ ಬಿಸ್ನೆಸ್ ಆಸ್ ಎ ಮೇನ್ ಬಿಸ್ನೆಸ್ ಅಂತೇಳಿ. ಬ್ಯಾಂಕಿಂಗ್ ಆಸ್ ಇನ್ಕ್ಲೂಡ್ ಸಬ್ಸಿಡರಿ ಸರ್ವಿಸಸ್, ಏಜೆಂಟ್ ಸರ್ವಿಸ್ ಮತ್ತು ಜನರಲ್ ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ ಅಂತೇಳಿ. ಯೂಸಿಂಗ್ ದಿ ವರ್ಡ್ ಟರ್ಮ್ ಬ್ಯಾಂಕ್, ಬ್ಯಾಂಕರ್ ಆ್ಯಂಡ್ ಬ್ಯಾಂಕಿಂಗ್ ಕಂಪನಿ ಅಂತ ಅಲಾಂಗ್ ವಿತ್ ದಿ ನೇಮ್ ಆಫ್ ದಿ ಬ್ಯಾಂಕ್ ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸನ್ನು ಮಾಡಿದ್ವಿ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಹೌದ್ರಾ? ನಾವು ದ ಮೀನಿಂಗ್ ಆಫ್ ಕಸ್ಟಮರ್ ಅಂತೇಳಿ ನಾವು ಈಗ ಡಿಸ್ಕಸನ್ನು ಮಾಡೋಕೆ. ವಾಟ್ ಇಸ್ ದಿ ಮೀನಿಂಗ್ ಆಫ್ ಕಸ್ಟಮರ್? ಕಸ್ಟಮರ್ ಇಸ್ ಎ ಪರ್ಸನ್ ಹೂ ಹ್ಯಾಸ್ ಎನ್ ಅಕೌಂಟ್ ವಿತ್ ಎ ಬ್ಯಾಂಕ್, either current account or savings bank account or fixed deposit account or recurring deposits account ಅಂತ ಕರಿತೀವಿ. ಸೊ ಗ್ರಾಹಕ ಅಂತ ಕರಿಬೇಕಂದ್ರೆ ಬ್ಯಾಂಕ್ನಲ್ಲಿ ಯಾವುದಾದ್ರೂ ಒಂದು ಖಾತೆಯನ್ನು ಹೊಂದಿರಬೇಕು. ಯಾವುದಾದ್ರೂ ಒಂದು ಖಾತೆ ಅಂದರೆ ಯಾವುವು? ಕರೆಂಟ್ ಅಕೌಂಟ್ ಆಗಿರ್ಬೋದು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ಸ್ ಅಕೌಂಟ್ ಆಗಿರ್ಬೋದು, ರೆಕರಿಂಗ್ ಡೆಪಾಸಿಟ್ಸ್ ಅಕೌಂಟ್ ಆಗಿರ್ಬೋದು. ಯಾವುದಾದ್ರೂ ಒಂದು ಖಾತೆಯನ್ನು ಹೊಂದಿದ್ದು ಸಹಿತ ನಮಗೆ ಆ ಕಸ್ಟಮರ್ ಆಫ್ ಎ ಬ್ಯಾಂಕ್ ಅಂತೇಳಿ ಕರಿತೀವಿ. ಬಟ್ ನೀವು ಇವ್ಯಾವ ಅಕೌಂಟನ್ನು ಒಂದನೇ ನಾವೇನಾರು ಬ್ಯಾಂಕ್ನಲ್ಲಿ ಕರೆನ್ಸಿ ಕಂಟಿನ್ಯೂಸ್ ಆಗಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ದರೆ, ಇಲ್ಲ ಕಂಟಿನ್ಯೂಸ್ ಆಗಿ ನಾವು ಹೈಯರ್ ಡಿನಾಮಿನೇಷನ್ ನೋಟಿಂದ ಲೋಯರ್ ಡಿನಾಮಿನೇಷನಿಂದ ಹೈಯರ್ ಡಿನಾಮಿನೇಷನ್ ನೋಟ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ದರೆ, ಇಲ್ಲ ನಾವು ರೆಗ್ಯುಲರ್ ಆಗಿ ಡಿ ಪರ್ಚೇಸ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ನಾವು ಕಸ್ಟಮರ್ ಆಫ್ ಎ ಬ್ಯಾಂಕ್ ಅಂತೇಳಿ ಕರೆಯಲ್ಲ. ಕಸ್ಟಮರ್ ಆಫ್ ಎ ಬ್ಯಾಂಕ್ ಅಂತ ಕರಿಬೇಕಂದ್ರೆ ಹೇಳ್ಬೇಕು, ಎ ಪರ್ಸನ್ ಹೂ ಹ್ಯಾಸ್ ಎನ್ ಅಕೌಂಟ್ ವಿತ್ ಎ ಬ್ಯಾಂಕ್.
either current account or savings bank account or fixed deposit account or recurring deposit account or loan account. ಯಾವುದೇ ಒಂದು ಬ್ಯಾಂಕ್ನಲ್ಲಿ ಅಕೌಂಟನ್ನು ಹೊಂದಿರಬೇಕು, ಆವಾಗ ಮಾತ್ರ ನಾವು ಅವನಿಗೆ ಕಸ್ಟಮರ್ ಆಫ್ ಎ ಬ್ಯಾಂಕ್ ಅಂತೇಳಿ ಕರಿತೀವಿ ಅಂತ ಮೀನಿಂಗ್ ಹೇಳ್ತೀವಿ. ಕಸ್ಟಮರ್ ಆಫ್ ಎ ಬ್ಯಾಂಕ್ ಮೀನ್ಸ್ ಎ ಪರ್ಸನ್ ಹೂ ಹ್ಯಾಸ್ ಎನ್ ಅಕೌಂಟ್ ವಿತ್ ಎ ಬ್ಯಾಂಕ್ ಅಂತ. ಕಸ್ಟಮರ್ ಇಸ್ ಎ ಪರ್ಸನ್ ಹೂ ಹ್ಯಾಸ್ ಎನ್ ಅಕೌಂಟ್, either savings account or current account or term deposit account or any other maintain similar relationship with the banker such as a deposit cash to the others account ಅಂತ ಕರಿತೀವಿ. ಸೊ ಮೇಕ್ಸ್ ಡಿ ಡಿ ಡೆಪಾಸಿಟ್ಸ್ ಚೆಕ್ಸ್ ಅಂಡ್ ಅದರ್ಸ್ ಅಕೌಂಟ್ ಎಕ್ಸೆಟ್ರಾ ಯಾವುದಾದ್ರು ನಾವು ಲೆಕ್ಕ ಬರಲ್ಲ ಅಂತ ಕರಿತೀವಿ. ಬ್ಯಾಂಕ್ ಕಸ್ಟಮರ್ ಆಫ್ ಬ್ಯಾಂಕ್ ಅಂದರೆ ಕಸ್ಟಮರ್ ಆಫ್ ಎ ಪರ್ಸನ್ ಅಂತ ಕಸ್ಟಮರ್ ಆಫ್ ಬ್ಯಾಂಕ್ ಅಂತ ಕರಿಬೋದು. ಕಸ್ಟಮರ್ ಆಫ್ ಬ್ಯಾಂಕ್ ಮೀನ್ಸ್ ಎ ಪರ್ಸನ್ ಹೂ ಹ್ಯಾಸ್ ಎನ್ ಅಕೌಂಟ್ ವಿತ್ ಎ ಬ್ಯಾಂಕ್ ಅಂತ ಕರಿತೀವಿ. ಸಮ್ ಆಫ್ ದಿ ಡೆಫಿನೇಷನ್ಸ್ ಆಫ್ ಕಸ್ಟಮರ್ ಅಂತೇಳಿ ಸಮ್ ಲೀಸ್ಟನ್ನು ನಾವು ಮಾಡಿದ್ವಿ. ಡೆಫಿನೇಷನ್ಸ್ ಆಫ್ ಕಸ್ಟಮರ್ ಯಾವ ಅಂತ ಒಂದು ಲೀಸ್ಟ್ ಇದೆ ನೋಡಿ. ಅಕಾರ್ಡಿಂಗ್ ಟು ಡಾಕ್ಟರ್ HL Art ಅಂತೇಳಿ ಒಂದು ಡೆಫಿನೇಷನ್ಸ್ ಅನ್ನು ಹೇಳ್ತಾನೆ. ಏನಿದೆ, ಎ ಕಸ್ಟಮರ್ ಇಸ್ ಒನ್ ಹೂ ಹ್ಯಾಸ್ ಎನ್ ಅಕೌಂಟ್ ವಿತ್ ಎ ಬ್ಯಾಂಕರ್ ಆರ್ ಫ್ರಮ್ ಹೂಮ್ ಎ ಬ್ಯಾಂಕರ್ ಹ್ಯಾಸ್ ಹ್ಯಾಬಿಚುಯಲಿ ಅಂಡರ್ಟೇಕ್ಸ್ ಟು ಆ್ಯಕ್ಟ್ ಆಸ್ ಎ ಸಚ್ ಅಂತ. ಕಸ್ಟಮರ್ ಆಫ್ ಎ ಬ್ಯಾಂಕ್ ಅಂತ ನಾವು ಕರಿಬೇಕಂದ್ರೆ ಈಸ್ ಎನ್ ಅಕೌಂಟ್ ವಿತ್ ಎ ಬ್ಯಾಂಕ್, ಇಸ್ ಎ ಕರೆಂಟ್ ಅಕೌಂಟ್ ಆರ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಆರ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. either simply open the account at the bank or made a regular continuous transactions ಅಂತ ಕರಿತೀವಿ. ಅಕೌಂಟ್ ಓಪನ್ ಮಾಡಿದ ಅಂದ ತಕ್ಷಣ ಒಂದು ಕಸ್ಟಮರ್ ಬ್ಯಾಂಕ್ ಅಂತ ಕರಿತೀವಿ. ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್ ಮಾಡದೆ ಇರಲಿ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಜಸ್ಟಿಸ್ ಆ್ಯಂಡ್ ಬೇತ್ ಅಂತ ಒಂದು ಡೆಫಿನೇಷನ್ಸ್ ಹೇಳ್ತಾರೆ. ದ ರಿಲೇಶನ್ಶಿಪ್ ಆಫ್ ಬ್ಯಾಂಕರ್ ಅಂಡ್ ಕಸ್ಟಮರ್ ಬಿಗಿನ್ ಸೂನ್ ಆಸ್ ದಿ ಫಸ್ಟ್ ಚೆಕ್ ಇಸ್ ಪೇಯ್ಡ್ ಇನ್ and accepted for collection, not merely when it is paid. ಸೊ ಯಾವಾಗ ಅವನ ಅಕೌಂಟನ್ನು ಓಪನ್ ಮಾಡಿ ಒಂದು ಚೆಕ್ಕನ್ನು ಟ್ರಾನ್ಸಾಕ್ಷನ್ ಮಾಡಿದ, ಪೇಮೆಂಟ್ ಮಾಡಿದ, ಚೆಕ್ ಮೂಲಕ ಪಾವತಿ ಮಾಡಿದ, ಜಮಾ ಮಾಡಿದ ಅಂದರೆ ಅವನಿಗೆ ಕಸ್ಟಮರ್ ಆಫ್ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ ಅಂತೇಳಿ. ಸೊ ಯಾವುದರಲ್ಲಿ ಸೊ ಜಸ್ಟಿಸ್ ಬರ್ತಲ್ಲಿ ಡೆಫಿನೇಷನ್ಸಲ್ಲಿ ಹೇಳ್ತಾನೆ. ಆಯಿತು. ಅಕಾರ್ಡಿಂಗ್ ಟು ಸರ್ ಜಾನ್ ಫ್ಯಾಗೆಟ್ ಅಂತ ಡೆಫಿನೇಷನ್ಸ್ ಹೇಳ್ತಾನೆ. ಟು ಕಾನ್ಸ್ಟಿಟ್ಯೂಟ್ ಎ ಕಸ್ಟಮರ್ there should be some recognizable course. To constitute a customer there should be some recognizable course or habit of dealing in the regular banking business. ಬ್ಯಾಂಕಿನ ಗ್ರಾಹಕ ಅನ್ಸ್ಕೊಬೇಕಂತಂದರೆ ಅವನು ಟು ಕನ್ಸಿಡರ್ ಕಸ್ಟಮರ್ ದೇರ್ ಶುಡ್ ಬಿ ಸಮ್ ರೆಕಗ್ನೈಸಬಲ್ ಕೋರ್ಸ್. ಬ್ಯಾಂಕಿನ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಮಾಡೋಂಥ ವ್ಯವಹಾರಗಳಾಗಿರ್ಬೇಕು. ಕ್ಯಾಜುವಲ್ ಟ್ರಾನ್ಸಾಕ್ಷನ್ಸನ್ನು ರೆಗ್ಯುಲರ್ ಮಾಡ್ತಾಯಿದ್ರು ನಾವು ಕಸ್ಟಮರ್ ಆಫ್ ಬ್ಯಾಂಕ್ ಅಂತೇಳಿ ಕರೆಯಲ್ಲ. ರೆಗ್ಯುಲರ್ ಟ್ರಾನ್ಸಾಕ್ಷನ್ ಟು ಕನ್ಸಿಡರ್ ರೆಕಗ್ನೈಸ್ಡ್ ಕೋರ್ಸ್ ಅಂತಂದರೆ ಅವನು ರೆಗ್ಯುಲರ್ ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ಬೇಕು. ರೆಗ್ಯುಲರ್ ಬ್ಯಾಂಕಿಂಗ್ ಬಿಸ್ನೆಸ್ ಅಂದರೆ ಅವನು ಕರೆಂಟ್ ಅಕೌಂಟ್ ಆಗಲಿ, ಇಲ್ಲ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಲಿ, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಆಗಲಿ, ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಆಗಲಿ, ಇಲ್ಲ ಯಾವುದೇ ಈಗ ಅಕೌಂಟ್ ಬ್ಯಾಂಕಿನಲ್ಲಿ ಅಕೌಂಟನ್ನು ಓಪನ್ ಮಾಡಿ ಟ್ರಾನ್ಸಾಕ್ಷನ್ ಮಾಡಬೇಕು, ಲೋನ್ ಅಕೌಂಟ್ ಆಗಲಿ, ಯಾವುದೇ ಅಕೌಂಟನ್ನು ಓಪನ್ ಮಾಡಿ ಅವನು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರೆ ಅವನಿಗೆ ಕಸ್ಟಮರ್ ಆಫ್ ಬ್ಯಾಂಕ್ ಅಂತ ಕರಿತೀವಿ. ಬರೀ ಮಿಯರ್ ಟ್ರಾನ್ಸಾಕ್ಷನ್ ಅಂದರೆ ಕ್ಯಾಜುವಲ್ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರೆ ಅವನಿಗೆ ಬ್ಯಾಂಕ್ ಕಸ್ಟಮರ್ ಆಫ್ ಬ್ಯಾಂಕ್ ಅಂತೇಳಿ ಕರೆಯಲ್ಲ ಅಂತ ಕರಿತೀವಿ. ಕ್ಯಾಜುವಲ್ ಟ್ರಾನ್ಸಾಕ್ಷನ್ ಅಂತಂದರೆ ಏನು, ಕ್ಯಾಜುವಲ್ ಟ್ರಾನ್ಸಾಕ್ಷನ್ಸ್ ಅಂತಂದರೆ ಡೈಲಿ ಡಿ ಪರ್ಚೇಸ್ ಮಾಡ್ತಾಯಿರ್ತೀರಿ. ಹೈಯರ್ ಡಿನಾಮಿನೇಷನ್ ನೋಟಿಂದ ಲೋಯರ್ ಡಿನಾಮಿನೇಷನ್ ನೋಟ್ ಎಕ್ಸ್ಚೇಂಜ್ ಮಾಡ್ತಿರ್ಬೋದು, ಇಲ್ಲ ಲೋಯರ್ ಡಿನಾಮಿನೇಷನ್ ನೋಟ್ ಕೊಟ್ಟು ಹೈಯರ್ ಡಿನಾಮಿನೇಷನ್ ನೋಟನ್ನ ಎಕ್ಸ್ಚೇಂಜ್ ಮಾಡ್ಕೊಬೋದು. ಆಮೇಲೆ ಟ್ರಾವೆಲರ್ ಚೆಕ್ ಪರ್ಚೇಸ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ಬೋದು. ಆ ರೀತಿ ನಾವು ಮಾಡಿದರೆ ಕಸ್ಟಮರ್ ಆಫ್ ಬ್ಯಾಂಕ್ ಅಂತೇಳಿ ನಾವು ಕರೆಯಲ್ಲ. ಕಸ್ಟಮರ್ ಆಫ್ ಬ್ಯಾಂಕ್ ಅಂತ ಕರಿಬೇಕಂತಂದರೆ ರೆಗ್ಯುಲರ್ ಬ್ಯಾಂಕಿಂಗ್ ಬಿಸ್ನೆಸ್ ಆಗಿರ್ಬೇಕು. ಡೀಲಿಂಗ್ ಇನ್ ದಿ ಹ್ಯಾಬಿಟ್ ಆಫ್ ಡೀಲಿಂಗ್ ಇನ್ ದಿ ನೇಚರ್ ಆಫ್ ರೆಗ್ಯುಲರ್ ಬ್ಯಾಂಕಿಂಗ್ ಬಿಸ್ನೆಸ್. ರೆಗ್ಯುಲರ್ ಬ್ಯಾಂಕಿಂಗ್ ಬಿಸ್ನೆಸ್ ಅಂದರೆ ಯಾವ? ಸೊ ಐದರ್ ಡೆಪಾಸಿಟಿಂಗ್ ದಿ ಮನಿ ಆರ್ ಲೆಂಡಿಂಗ್ ದಿ ಮನಿ. ಸೊ ಐದರ್ ಡೆಪಾಸಿಟ್ ಪಡೆದಿರ್ಬೇಕು, ಇಲ್ಲ ಲೋನ್ಸ್ ಓವರ್ ಡ್ರಾಫ್ಟ್ ಕ್ಯಾಶ್ ಕ್ರೆಡಿಟ್ ಇಂಥವೇನಾರು ಪಡೆದ್ರೆ ಅವನಿಂದ ಕಸ್ಟಮರ್ ಆಫ್ ಎ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಸೊ ಕನ್ಕ್ಲೂಡ್ ಅಬೌಟ್ ದಿ ಕಸ್ಟಮರ್ ಆಫ್ ಬ್ಯಾಂಕ್ ಮೀನ್ಸ್ ಎ ಪರ್ಸನ್ ಹೂ ಹ್ಯಾಸ್ ಎನ್ ಅಕೌಂಟ್ ವಿತ್ ಎ ಬ್ಯಾಂಕ್, ಐದರ್ ಕರೆಂಟ್ ಅಕೌಂಟ್ ಆರ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಆರ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ಸೊ ಇಸ್ ಕಾಲ್ಡ್ ಕಸ್ಟಮರ್ ಆಫ್ ಎ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಈಗ ನೋಡಿ ಮೀನಿಂಗ್ ಆಫ್ ಕಸ್ಟಮರ್ ಆಫ್ ಎ ಬ್ಯಾಂಕ್ ಆ್ಯಂಡ್ ಮೀನಿಂಗ್ ಆಫ್ ಡೆಫಿನೇಷನ್ಸ್ ಆಫ್ ಕಸ್ಟಮರ್ ಆಫ್ ಎ ಬ್ಯಾಂಕ್. ಕಸ್ಟಮರ್ ಆಫ್ ಬ್ಯಾಂಕ್ ಅಂದರೆ ಮೀನಿಂಗ್ ತಿಳ್ಕೊಂಡು ನಾವು ಡೆಫಿನೇಷನ್ಸ್ ಅಂತ ಸರ್ ಜಾನ್ ಫ್ಯಾಗೆಟಲ್ಲಿ ಏನೇನೆ ಟು ಕನ್ಸ್ಟಿಟ್ಯೂಟ್ ಎ ಕಸ್ಟಮರ್ there should be some recognizable course or habit of dealing in the nature of ರೆಗ್ಯುಲರ್ ಬ್ಯಾಂಕಿಂಗ್ ಬಿಸ್ನೆಸ್. ರೆಗ್ಯುಲರ್ ಬ್ಯಾಂಕಿಂಗ್ ಬಿಸ್ನೆಸ್ ಆಗಿರಬೇಕು. ಅವನು ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್ಸನ್ನು ಮಾಡದೇ ಇರ್ಬೋದು. ಅವ್ನು ಬ್ಯಾಂಕ್ನಲ್ಲಿ ಅಕೌಂಟನ್ನು ಓಪನ್ ಮಾಡಿದರೆ ಅವನಿಗೆ ಕಸ್ಟಮರ್ ಆಫ್ ಬ್ಯಾಂಕ್ ಅಂತೇಳಿ ಕರಿತೀವಿ ಅಂತ ಕನ್ಕ್ಲೂಡ್ ಆಗ್ಬಿಡ್ದು. ಕಸ್ಟಮರ್ ಆಫ್ ಬ್ಯಾಂಕ್ ಮೀನ್ಸ್ ಎ ಪರ್ಸನ್ ಹೂ ಹ್ಯಾಸ್ ಎನ್ ಅಕೌಂಟ್ ವಿತ್ ಎ ಬ್ಯಾಂಕ್, ಐದರ್ ಕರೆಂಟ್ ಅಕೌಂಟ್ ಆರ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಆರ್ ರೆಕರಿಂಗ್ ಡೆಪಾಸಿಟ್ಸ್ ಅಕೌಂಟ್ ಅಂತೇಳಿ ನಾವು ಕರಿತೀವಿ. ಸೊ ಈಗ ನೋಡಿ ಮೀನಿಂಗ್ ಆಫ್ ಬ್ಯಾಂಕರ್ ಆ್ಯಂಡ್ ಮೀನಿಂಗ್ ಆಫ್ ಕಸ್ಟಮರ್. ಸೊ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಅಂದರೆ ಅಂತೇಳಿ ಸಮ್ ಪಾಯಿಂಟ್ಸ್ ಲಿಸ್ಟನ್ನು ಮಾಡಿದ್ದೀನಿ, ನೋಡ್ತಾವೆ. ಈಗ ನೋಡಿ ನಾವು ಕನ್ಕ್ಲೂಷನ್ ಆಗ್ಬಿಡ್ತೀವಿ. ಹೂ ಈಸ್ ಎ ಬ್ಯಾಂಕರ್ ಆ್ಯಂಡ್ ಹೂ ಈಸ್ ಎ ಕಸ್ಟಮರ್ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಸಮ್ ಫ್ರೀ ಪಾಯಿಂಟ್ಸ್ ಅಂತ. ಬ್ಯಾಂಕರ್ ಅಂದರೆ BANKER ಅಂತ ಕರಿತೀವಿ. ಬಿ ಅಂದರೆ ಬಿಸ್ನೆಸ್, ಎ ಅಂದರೆ ಅಕ್ಸೆಪ್ಟಿಂಗ್ ಡೆಪಾಸಿಟ್, ಎನ್ ಅಂದರೆ ನೆಗೋಷಿಯೇಷನ್, ಕೆ ಅಂದರೆ
ಕೀಪಿಂಗ್ ದಿ ಕಾನ್ಫಿಡೆನ್ಷಿಯಲ್ ಆಫ್ ದಿ ಕಸ್ಟಮರ್ಸ್ ಅಕೌಂಟ್. ಇ ಅಂದರೆ ಎಸೆನ್ಷಿಯಲ್ ಸರ್ವಿಸಸ್ ಅಂತ, ಅಂದರೆ ATM, ಆನ್ಲೈನ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, ಇವೆಲ್ಲ ಸರ್ವಿಸನ್ನು ಪಡೆಯುವಂಥದ್ದು. ಆರ್ ಅಂದರೆ ರಿಲೇಶನ್ಶಿಪ್ ಬಿಟ್ವೀನ್ ಕಸ್ಟಮರ್ ಆ್ಯಂಡ್ ಬ್ಯಾಂಕರ್ ಅಂತೇಳಿ, ಇದಕ್ಕೆ ಬ್ಯಾಂಕರ್ ಅಂತೇಳಿ ಕರಿತೀವಿ. BANKER ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕಸ್ಟಮರ್ ಅಂದರೆ ಏನಂತ ಹೇಳಿದ್ವಿ, ಎಕ್ಸ್ಪ್ಲನೇಷನ್ ಮಾಡಿ ನೋಡಿ. C ಈಸ್ ಈಕ್ವಲ್ ಟು ಕ್ರಿಯೇಷನ್ ಅಂತ. ಕ್ರಿಯೇಷನ್ ಅಂದರೆ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೋದು, ಕ್ರಿಯೇಟ್ ಮಾಡೋಂಥದ್ದು. C ಈಸ್ ಈಕ್ವಲ್ ಟು ಕ್ರಿಯೇಷನ್ ಅಂತೇಳಿ. U ಈಸ್ ಈಕ್ವಲ್ ಟು ಅಟ್ಮೋಸ್ಟ್ ಗುಡ್ ಫೇತ್. ನಾವು ವಿಧೇಯತೆಯನ್ನು ಹೊಂದಿರಬೇಕು, ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾರೆ ಗುಡ್ ಫೇತ್ ಆಗಿರಬೇಕು, ನೆಗ್ಲಿಜೆನ್ಸ್ ಇರಬಾರ್ದು, ಕೇರ್ಲೆಸ್ ಆಗಿರಬಾರ್ದು ಅಂತೇಳಿ. ಎಸ್ ಅಂದರೆ ಸಿನ್ಸಿಯರ್ಲಿ ಇನ್ವಾಲ್ಡ್ ಇನ್ ದಿ ಮೆನಿ ಆ್ಯಕ್ಟಿವಿಟೀಸ್. ಯಾವುದೇ ಟ್ರಾನ್ಸಾಕ್ಷನ್ ಮಾಡ್ಬೇಕಾರೆ, ಚೆಕ್ ಬರೀಬೇಕಾರೆ, ಚೆಕ್ಕನ್ನು ಪ್ರೆಸೆಂಟ್ ಮಾಡ್ಬೇಕಾರೆ, ಅಕೌಂಟನ್ನು ಓಪನ್ ಮಾಡ್ಬೇಕಾರೆ ಸಿನ್ಸಿಯರ್ ಆಗಿ ಪ್ರಾಂಪ್ಟ್ ಆಗಿ ಇನ್ಫಾರ್ಮೇಷನ್ ನೀಡಿರ್ಬೇಕು ಅಂತೇಳಿ. T ಈಸ್ ಈಕ್ವಲ್ ಟ್ರಸ್ಟ್ ಅಂದರೆ ನಂಬಿಕೆಯನ್ನು ಹೊಂದಿರ್ಬೇಕು ಅಂತೇಳಿ. O ಅಂದರೆ ಓನರ್ಶಿಪ್ ಆರ್ ಒಬ್ಲೈಸ್ ಆರ್ ಆಬ್ಲಿಗೇಷನ್ಸ್. ಸರ್ಟೈನ್ ಆಬ್ಲಿಗೇಷನ್ ಹೊಣೆಗಾರಿಕೆ ಸಹಿತ ನಾವು ಹೊಂದಿರ್ತೀವಿ. ಯಾವುದೇ ಅಕೌಂಟನ್ನು ಓಪನ್ ಮಾಡಲಿ ಇಲ್ಲ ಲೋನ್ಸನ್ನು ಪಡೀಲಿ, ಸರ್ಟೈನ್ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸನ್ನು ಹೊಂದಿರುತ್ತೆ ಅಂತೇಳಿ. M ಅಂದರೆ ಮಲ್ಟಿಪಲ್ ಸರ್ವಿಸ್ ಅಂತ, ನಂಬರ್ ಆಫ್ ಸರ್ವಿಸನ್ನು ಪಡಿತೀವಿ ನಾವು. ಡೆಪಾಸಿಟ್ ಮಾಡೋದು, ವಿತ್ಡ್ರಾ ಮಾಡೋದು, ಆನ್ಲೈನ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗ್, ಇವೆಲ್ಲ ಸರ್ವಿಸನ್ನು ನಾವು ಪಡಿತೀವಿ. ಮಲ್ಟಿಪಲ್ ಸರ್ವಿಸ್ ಅಂತೇಳಿ ನಾವು ಕರಿತೀವಿ. E ಅಂದರೆ ಎಕ್ಸ್ಪೀರಿಯನ್ಸ್ ಅಂತ, ಅನುಭವ ಪಡೆಯುವಂಥದ್ದಾಗಿರುತ್ತೆ. R ಅಂದರೆ ರಿಚ್ನೆಸ್, ಅದರಿಂದ ಏನಾಗುತ್ತೆ ಬೆನಿಫಿಟನ್ನು ಪಡಿತೀವಿ, ಅನುಕೂಲವನ್ನು ಪಡಿತೀವಿ. ಇದಕ್ಕೆ ಏನು ಕರಿತೀವಿ ನಾವು ಕಸ್ಟಮರ್ ಅಂತೇಳಿ ಕರಿತೀವಿ. ಸೊ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಅಂತೇಳಿ ಡಿಸ್ಕಸನ್ನು ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ ಅಬೌಟ್ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಅಂತ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸನ್ನು ಮಾಡೋಣ. ಏನಾರು ಡೌಟ್ ಇದ್ದರೆ, ಯಾವುದೇ ಕ್ಲಾರಿಫಿಕೇಷನ್ ಇದ್ದರೆ ನೀವು ಫೋನ್ ಮಾಡಿ ತಿಳ್ಕೊಬೋದು. ಅದ್ರ ಜೊತೆಗೆ ಈಗೇನೇನು ನಾನು ಪಾಯಿಂಟ್ಸನ್ನು ಮಾಡಿದ್ದೀನಿ ಒಂದ್ಸರಿ ನೋಟ್ಸನ್ನು ಬರೀರಿ. ಥ್ಯಾಂಕ್ ಯು.